ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಹಿನ್ನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಫಂಕ್ಷನ್ಗೆಲ್ಲ ಹೋಗಿ ಬಂದಮೇಲೆ ನಾನು ಮತ್ತು ಮನೆ ಒಳಗೆಲ್ಲ ಶೆಡ್ ರಿಪೇರಿ ಆಗಿದ್ದೆಲ್ಲ ಆಯ್ತಲ್ಲ. ಈಗ ಒಳಗಡೆ ಏನೇನೆಲ್ಲ ಕೆಲಸ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ನೀರು ಬಿದ್ದು ಬಿದ್ದು ಎಲ್ಲ ಉಬ್ಬೋಗಿತ್ತಲ್ವ, ಅದ್ರ ಸಲುವಾಗಿ ಅದೆಲ್ಲ ಕ್ಲೀನ್ ಮಾಡಿದರೆ ಆಯಿತು ಅಂತ ನಾಳೆ ಅವ್ರಿಗೆ ಕೊಟ್ಬಿಟ್ರೆ ಅವರು ಇಡೀ ದಿನ ಬರೀ ಕ್ಲೀನಿಂಗೇ ಮಾಡೋದರಲ್ಲಿ ಒಂದಿನ ಕಳೀತಾರೆ. ನಮಗೆ ಲೇಟ್ ಆಗುತ್ತೆ ಅಂತ ನಾವು ಹೆಂಗೋ ಫ್ರೀ ಇದಲ್ವಾ, ಅದ್ರ ಸಲುವಾಗಿ ನಾನು ಕೂಡ ಮಾಡಿದೆ. ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಬೇಕಂತ ಬಂದೆ. ಅವ್ರಿಗೆ ಹೇಳ್ತಾ ಇದ್ದೆ ಸ್ವಲ್ಪ ಈ ಕಡೆ ನೋಡಿ ಅಂತ ಹೇಳಿದರೆ ಅದಕ್ಕೆ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನೋಡಿ ಯಾವ ಥರ ಆಗಿದೆ, ನೀರು ಬಿದ್ದು ಬಿದ್ದು ಬಿದ್ದು. ಕನಿಷ್ಠ ಇದು ನಾವು ಬಂದೆ ಈ ಮನೆಗೆ 10 ವರ್ಷ ಕಂಪ್ಲೀಟ್ ಆಯಿತು. ಹಾಗೆ ನಾವು ಪೇಂಟಿಂಗ್ ಮಾಡಿಸೋರಲ್ಲೇ ಇದ್ವಿ ಫ್ರೆಂಡ್ಸ್. ಅದು ನಾವು ಮಾಡಿದಂಗೆಲ್ಲ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸೋರ್ತಾ ಇತ್ತಲ್ವ, ಅದ್ರ ಸಲುವಾಗಿದ್ದು ಈ ಸಲ ಡಿಸೈಡ್ ಮಾಡಿ ಚೇಂಜ್ ಮಾಡಿದ್ದಾಯಿತು. ಹಾಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಅಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಗೋಡೆ ಎಲ್ಲ ಕಿತ್ತಿದೆ, ಅಲ್ಲೆಲ್ಲ ಸ್ವಲ್ಪ ಪ್ಲಾಸ್ಟರ್ ಅದು ನಡೆಸಬೇಕು. ಇಲ್ಲಿ ನೋಡಿ ಈ ಥರ ಎಲ್ಲ ಕಿತ್ತೋಗ್ಬಿಟ್ಟಿದೆ. ನೋಡಿ ಈ ಸೈಡ್ ಗೋಡೆಗೆಲ್ಲ ನಾವೇನೋ ಮಾತಾಡ್ಕೊತ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಅದರಲ್ಲಿ ಅದು ಗೋಡೆಗೆ ಎಲ್ಲ ಇದು ಮಾಡ್ತಾಯಿದ್ದಾರಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಲ್ವ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬೇಗ ಫಸ್ಟೇ ರೀಚ್ ಆಗುತ್ತೆ. ಈ ಒಂದು ಕೈಯಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಇನ್ನೊಂದು ಫೋನ್ ಕಡೆಯಿಂದ ಅವ್ರಿಗೆ ಶಾರ್ಟ್ಸ್ ವೀಡಿಯೋ ಕೂಡ ಮಾಡ್ತಾಯಿದ್ದಾರೆ. ಹಾಗೆ ಎರಡೆರಡು ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ಯಜಮಾನ್ರಂಕರು ಯಾವಾಗ ಸೀರಿಯಸ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಕಾಮಿಡಿಯಾಗಿ ಮನೆಯಲ್ಲಿ ಖುಷಿ ಖುಷಿಯಾಗಿ ಚೆನ್ನಾಗಿ ಟೈಮ್ ಯಾವ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಆ ಕೆಲಸ ಬೋರ್ ಅಂತಲೇ ಅನಿಸೋದಿಲ್ಲ. ಆ ಥರ ಎಲ್ಲ ಸ್ವಲ್ಪ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾಯಿರ್ತೀವಿ. ಹಾಗಾಗಿ ಯಾವ ಕೆಲಸನೂ ಬೇಜಾರಿಲ್ಲಾರ್ದೆ ಮಾಡ್ತೀವಿ. ಆದಷ್ಟು ಕೆಲಸ ಬೇಗ ಆಗಲಿ ಅನ್ನೋದೇ ನಮ್ಮದು ಯೋಚನೆ. ಸ್ವಲ್ಪ ಶೋಕೇಶ್ ಎಲ್ಲ ತೆಗಿಬೇಕು, ಅದೆಲ್ಲ ಖಾಲಿ ಮಾಡಬೇಕು. ಇದೆಲ್ಲ ಸಿಮೆಂಟ್ ಎಲ್ಲ ಮಾಡಿದರೆ ನೀರೆಲ್ಲ ಸ್ವಲ್ಪ ಕ್ಯೂರಿಂಗ್ ಮಾಡಬೇಕಲ್ವ, ಅದ್ರ ಸಲುವಾಗಿ ಅದು ಇನ್ನೂ ಒಂದು 2-3 ದಿನ ಇರಲಿ ಬಿಡಿ ಅಂತ ನಾನೇ ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಜಾಸ್ತಿ ಉಬ್ಕೊಂಡಿದೆ ನೋಡಿ ಅದೆಲ್ಲ ಕ್ಲೀನಾಗಿ ನೀಟ್ ಮಾಡ್ತಾಯಿದ್ವಿ. ಹೀಗೆ ನೋಡಿ ಫ್ರೆಂಡ್ಸ್, ಮನೆ ವಾತಾವರಣ ಏನಾದರೂ ಒಂದು ಮಾಡೋಕ್ಕೋದ್ರೆ 12 ಆಗುತ್ತೆ ಅನ್ನೋದು ಇದಕ್ಕೆ ಸಾಕ್ಷಿ. ಯಾಕಂದರೆ ನಾವು ಹಾಕೋದು ಬರೀ ಟೀನ್ ಚೇಂಜ್ ಮಾಡಿದರೆ ಆಯಿತು ಅನ್ನೋದೇ ನಮ್ಮದಿತ್ತು. ಅದೇ ಇಷ್ಟೆಲ್ಲ ಕೆಲಸ ಕೈ ಹಿಡಿಯುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ಇದು ಬೆಳಗ್ಗಿನ ರೂಟೀನ್ ಬಂದರು ನೋಡಿ ಕೆಲಸಕ್ಕೆ. ನಾನೆಲ್ಲ ಇಲ್ಲೇ ಅವ್ರಿಗೆ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ. ಎಲ್ಲ ಸಾಮಾನು ಅಂದರೆ ಕಿಚನ್ ಐಟಮ್ಸ್ ಆಗಲಿ ಮೇಲುಗಡೆ ಸಜ್ಜೆ ಶೆಲ್ಫ್ ಎಲ್ಲ ಖಾಲಿ ಮಾಡಿ ಇಲ್ಲೇ ಶೆಡ್ ಒಳಗೆ ಒಂದೇ ಮಂಚದ ಮೇಲೆ ಇಡೀ ಸಾಮಾನು ಇಟ್ಟಿದ್ದಾರೆ ನಮ್ಮ ಮನೆಯವರು. ನಾನು ಇಟ್ಟಿದ್ದೆ ಎಲ್ಲ ಕೈಗೆ ಸಿಗೋಂಗೆ ಇಟ್ಟಿದ್ದೆ. ಇವರಿಲ್ಲ, ಎಲ್ಲ ಹರಡ್ಕೊಂಡು ಕುಂತ್ಬಿಟ್ಟಿದೆಯಾ ಅಂತ ಅವರು ಒಂದೇ ಮಂಚದ ಮೇಲೆ ಇಷ್ಟೆಲ್ಲ ಸಾಮಾನು ಇಟ್ಟಿದ್ದಾರೆ. ಹಾಗೆ ಈ ಕಡೆ ಎಲ್ಲ ಕೆಲಸ ಮುಗಿತಲ್ವ, ಅದಕ್ಕೆ ನಾವು ಈ ಕಡೆ ಶಿಫ್ಟ್ ಆದ್ವಿ. ಈಗ ಅವ್ರಿಗೆ ಮಧ್ಯಾಹ್ನಕ್ಕೂ ಅಡುಗೆ ಮಾಡಬೇಕಲ್ವ, ಹಾಗಾಗಿ ಅಡುಗೆ ಕೂಡ ಮಾಡ್ತಾಯಿದ್ದೆ. ಇದು ಒಂದು 2-3 ದಿನದ ಮಿಕ್ಸ್ ಇದೆ ವೀಡಿಯೋ, ಅದ್ರ ಸಲುವಾಗಿ ಅದು ಆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಅವ್ರಿಗೆ ನಾನು ಕೆಲಸ ಮಾಡೋಕ್ಕೆ ಅವ್ರಿಗೂ ಸ್ವಲ್ಪ ಟೀ ಮಾಡು ಕಾಫಿ ಮಾಡು, ಅದ್ರ ಸಲುವಾಗಿ ನನಗೆ ಫೋನ್ ಜಾಸ್ತಿ ಕೈಯಾಗಿ ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಚಾರ್ಜ್ ಗಿಡ ಸ್ವಲ್ಪ ಒಳಗಡೆ ಕರೆಂಟ್ ಕೆಲಸ ಮಾಡ್ತಾಯಿರೋದ್ರಿಂದ ಪದೇ ಪದೇ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದಾಗಲ್ಲ. ಅದ್ರ ಸಲುವಾಗಿ ಇಲ್ಲಿ ನೋಡಿ ಒಳಗಿನ ಸ್ವಲ್ಪ ಎಲ್ಲ ಕೆಲಸ ಮುಗಿದಿತ್ತು. ಅದೇ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾಳೆ ದೊಡ್ಡ ಮಗಳಮ್ಮ. ಹೊರಗಿಂದ ಮಾಡಿದ್ದಾಳೆ. ಈಗ ಇವರು ಹೋಗಿ, ನಮಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತದೆ. ಯಾಕಂದರೆ ಇಷ್ಟು ದಿನ ಒಳಗೆ ಮಲಗಿದ್ದೀವಿ, ನಿನ್ನೆ ನೈಟಿಂದ ಹೊರಗಡೆ ಮಲಗಿದ್ದೀವಿ. ಫುಲ್ ಅಂದರೆ ಫುಲ್ ಚಳಿ, ಅದೇನೋ ಐಸ್ ಕ್ಯೂಬ್ ಥರ ಆಗಿಬಿಟ್ಟಿತ್ತು ನಮ್ಮ ಕೈಕಾಲೆಲ್ಲ. ಹಂಗೋದು ಚಿಕ್ಕ ಮಗಳು ತಲೆ ಬಾಚೋದೆಲ್ಲ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಕೆಲಸದವ್ರು ಬರ್ತಾರಂತ ಬೇಗ ಬೇಗ ಇವ್ರ ಸ್ನಾನ ಅದೆಲ್ಲ ಮುಗಿಸ್ಬೇಕಲ್ವ, ಅದ್ರ ಸಲುವಾಗಿ ಇವರೆಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ದರು. ಮನೆಯವರು ಎಲ್ಲ ಮೇಲ್ಗಡೆ ನೀರು ಹಾಕಿ ಬರ್ತಾನಂತ ಅವ್ರು ರೆಡಿ ಮಾಡ್ತಾಯಿದ್ರು.
ಯಾವ ಕೆಲಸ ಎಲ್ಲಿಂದ ಶುರು ಎಲ್ಲಿಂದ ಎಂಡ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗೆ ಇವ್ರಿಗೆ ಕೆಲ್ಸಕ್ಕೆ ಮಕ್ಕಳ ಸ್ಕೂಲು, ಮನೆಯವರು ಒಂದು 2-3 ವಾರಲ್ಲಿ ಕೆಲಸಕ್ಕೆ ಹೋಗಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಕೆಲಸ ಇರ್ತಲ್ವ. ಇಲ್ಲಿ ನೋಡಿ ಪಾತ್ರೆ ಪಗಡೆ ಎಲ್ಲ ಹೆಂಗೆ ಬೇಕಂಗೆ ಇಟ್ಟಿದ್ದಾರೆ. ಇದೆಲ್ಲ ನಾನು ಆ ಮನೆಗೆ ಶಿಫ್ಟ್ ಮಾಡಬೇಕಂದ್ರೆ ಮಿನಿಮಮ್ ನನಗೆ 1 ತಿಂಗಳು ಬೇಕೀಗ. ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಥರ ಎಲ್ಲ ಮನೆ ಶಿಫ್ಟ್ ಮಾಡಿದ್ದೀವಿ. ಅದ್ರ ಸಲುವಾಗಿ ಈಗ ಆಗುತ್ತೆ ಅನ್ನೋಕ್ಕೆ ಒಂದು ಮನೆಯೆಲ್ಲ ನೋಡಬೇಕು ಅಂತ ಇಲ್ಲೇ ಅಕ್ಕಪಕ್ಕದಲ್ಲಿ ನೋಡಿದ್ವಿ ಫ್ರೆಂಡ್ಸ್. ಆದರೆ ನಮ್ಮ ಟೈಮಿಗೆ ಯಾವ ಸಿಗಲಿಲ್ಲ. ಇರಲಿ, ಇದರಲ್ಲೇ ಹೋಗಿಬಿಡೋಣ. ಮತ್ತು ಪೆಂಡಿಂಗ್ ಎಲ್ಲ ಏನೇನು ಸಿಮೆಂಟ್ ಅಲ್ಲಿ ತಂದಿರ್ತೀವಲ್ವ ಚಳಿಗೆಲ್ಲ ಮತ್ತೆ ಗಟ್ಟಿ ಮಾಡಾಕತ್ತೀರಾ. ಹಲೋ, ಏನು ಮಾಡಾಕತ್ತೀರಾ? ಗೋಡೆಗೆ ನೀರು ಹೊಡಿಬೇಕಲ್ಲ, ಅದಕ್ಕೆ ಮೋಟಾರ್ ಹಾಕ್ತೀನಿ. ಹೌದೇ ನೋಡ್ರಿ. ಮೇಲ್ಗಡೆ ಎಲ್ಲ ಅದು ಸಿಮೆಂಟ್ ಕೆಲಸ ಆಗಿದೆ ಫ್ರೆಂಡ್ಸ್. ಸುತ್ತಾರ್ದು ಒಳಗಡೆ ಇಲ್ಲ. ಏನೇನೆಲ್ಲ ಆಗಿದೆ ಅಂತ ತೋರಿಸ್ಕೊಂಡು ಬರ್ತಾ ಇದ್ದಾಳೆ ನೋಡಿ. ಫ್ಲ್ಯಾಶ್ ಹಾಕಿಲ್ಲ. ಈ ಸೈಡ್ ದೇವರ ಪೂಜೆ ಸಾಮಾನೆಲ್ಲ ಎಲ್ಲಿಡಬೇಕಂತ ಗ್ಯಾಸಿನ ಕಟ್ಟೆ ಆಯಿತು. ಈ ಸೈಡ್ ಒಂದು ಕಟ್ಟೆ ಬರುತ್ತೆ. ಇನ್ನೂ ಕೆಲಸ ಪೆಂಡಿಂಗ್ ಇದೆ ಫ್ರೆಂಡ್ಸ್, ಮಾಡಬೇಕು. ಇಲ್ಲಿಂದ ನೋಡಿ, ನಾವು ಈ ಮನೆಯಲ್ಲಿಂದ ಶೆಡ್ ಒಳಗೆ ಶಿಫ್ಟ್ ಆಗಿದ್ದೀವಲ್ಲ, ಯಾವ ಥರ ಕಾಣುತ್ತೆ ನೋಡಿ ಮನೆ. ಹೆಂಗಿದೆಲ್ಲ ನಾನು ಮೇಂಟೈನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಹಂಗೋದು ಮತ್ತೆ ನೈಟ್ 2 ಗಂಟೆ ಸುಮಾರೇನು ರಾತ್ರಿ ಹತ್ತಿರ 2 ಗಂಟೆ ಆಗಿರ್ಬೋದು. ಇವತ್ತು ಸಿಮೆಂಟ್ ಕೆಲಸ ಎಲ್ಲ ಲಾಸ್ಟ್ ಇತ್ತು, ಅಂದರೆ ಲಾಸ್ಟ್ ಕೆಲಸ ಇತ್ತು, ಎಲ್ಲ ಫಿನಿಶಿಂಗ್ ಇತ್ತು ಅವತ್ತು. ಅದ್ರ ಸಲುವಾಗಿ ಲೇಟ್ ಆದರೂ ಪರವಾಗಿಲ್ಲ, ಕೆಲಸ ಫಿನಿಶ್ ಮಾಡೇ ಹೋಗ್ತೀವಿ ಅಂತ ಹೇಳಿದ್ರು ಅವರು. 1 ಗಂಟೆ 15 ನಿಮಿಷ ಏನೋ ಆಗಿದೆ ಅಂತ ಅನಿಸುತ್ತೆ. ನಮಗಂಕರು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಹಾಗೆ ಸ್ವಲ್ಪ ಟೀ ಮಾಡಿಕೊಡಿ ಅಂತ ಹೇಳಿದರು. ಅದ್ರ ಸಲುವಾಗಿ ಮತ್ತೆ ಟೀ ಮಾಡಿಕೊಡ್ತಾ ಇದ್ದೆ. ಅವ್ರಿಗೆ ಅದೊಂದು ಸ್ವಲ್ಪ ಎನರ್ಜಿ ಇದ್ದಂಗೆ ಫ್ರೆಂಡ್ಸ್, ನಿದ್ದೆ ಬರ್ತಾ ಇರುತ್ತೆ. ಹಾಗೆ ಮಕ್ಕಳನ್ನ ಇಲ್ಲೇ ಮಲಗಿಸಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲೇ ಮಲಗಿಸಿಂತು ಅಂತ 1 ತಿಂಗಳು 2 ತಿಂಗಳು ಇಲ್ಲೇ ಮಲಗಿದ್ದೀವಿ ನಾವು. ಬರೋಬ್ಬರಿ 1-2 ತಿಂಗಳು ಹತ್ತತ್ರ ಆಗಿರಬಹುದು. ಶೆಡ್ ಒಳಗೆ ಗುಡಾಣಿ ಹಾಕಿಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಳಗಡೆ ಎಲ್ಲ ತುಂಬ ತೇವಾಂಶ ಇರೋದರಿಂದ ತುಂಬ ಚಳಿ ಆಗ್ತಾಯಿತ್ತು. ಅದಕ್ಕಿಂತ ಹೊರಗಿದ್ದಕ್ಕಿಂತ ಒಳಗೆ ಜಾಸ್ತಿ ಅನ್ನೋಂಗೆ ಆಗಿತ್ತು. ಅದರ ಸಲುವಾಗಿ ಹೆಂಗೋ ಆಗಲಿ ಅನ್ನೋದು ಇಲ್ಲೇ ಶಿಫ್ಟ್ ಆದ್ವಿ. ಒಳಗಡೆ ಎಲ್ಲ ಕೆಲಸ ಮುಗಿಸಿ ಫುಲ್ ಪೇಂಟಿಂಗ್ ಎಲ್ಲ ಮುಗಿದು ಎಲ್ಲ ಮನೆ ಶಿಫ್ಟ್ ಆದಮೇಲೆ ಮತ್ತೆ ವಿಡಿಯೋ ನಾನು ಡೈಲಿ ವ್ಲಾಗ್ ಶುರು ಮಾಡ್ತೀನಿ ನೋಡಿ. ಅದೇ ಹೇಳ್ತಾ ಇದ್ದೆ, ಸಿಕ್ಕಾಪಟ್ಟೆ ನಿದ್ದೆ ಅಂತೂ ಬರ್ತಾ ಇದೆ ನಮಗಂಕರು. ಯಾವಾಗ ಮತ್ತು ಮೊದಲಿನಂಗೆ ಎಲ್ಲ ಡೈಲಿ ರೂಟೀನ್ ಆಗುತ್ತೋ ಅನ್ನಂಗೆ ಕಾಯ್ತಾ ಇದ್ವಿ. ಮಕ್ಕಳು ನೋಡಿ ಫ್ರೆಂಡ್ಸ್, ಏನೇನೋ ಕಿತ್ವಿ ಕೆಲಸ, ಆಟ ಗೀಟ ಎಲ್ಲ ಶುರುವಾಗಿತ್ತು. ಏನೇನೋ ಗೇಮ್ ತಾವೇ ಗೇಮ್ ಹುಡ್ಕೊಂತ. ನನಗಂಕರು ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ನಗು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಇವ್ನು ನೋಡಿ, ಇದೇನೋ ಒಂಥರ ಗೇಮ್ ಅಂತೆ. ನಾನು ಮತ್ತೆ ಈ ಗೇಮ್ ಆಡಿಸಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತ. ಯಾಕಂದರೆ ಯಾವ ವಸ್ತು ಹೆಂಗಿರ್ತಲ್ವ ಹಾಗೆ ನಿಂತು ಸ್ಟ್ಯಾಚ್ಯೂ ಆಗೋದು, ಯಾರು ಏನು ಮಾಡ್ತಾಯಿದ್ದಾರೆ ಅಂದರೆ ಲೈಟ್ ಹೆಂಗೆ ಹತ್ತುತ್ತೆ, ಬೆಳಕು ಹೆಂಗೆ ಕೊಡುತ್ತೆ, ಫ್ಯಾನ್ ಹೆಂಗೆ ತಿರುಗುತ್ತೆ, ನಾವು ಯಾವ ಐಟಮ್ಸ್ ಹೆಂಗೆ ಯೂಸ್ ಮಾಡ್ತೀವಲ್ವ ಆ ಥರ. ಇಲ್ಲಿ ನೋಡಿ, ಇನ್ನು ಫ್ಯಾನ್ ಆಗಿದ್ದಾನೆ ನೋಡಿ. ನನಗಂಕರು ಸಿಕ್ಕಾಪಟ್ಟೆ ಖುಷಿ. ಇವರು ಸತಾಯಿಸಲಾರ್ದ ದಿನ ಇಲ್ಲ. ಇವತ್ತಿನ ದಿನ ಯಾಕೋ ಇವ್ರ ಮೈಂಡ್ ಫ್ರೆಶ್ ಆಗಿದೆ, ಕೂಲ್ ಆಗಿದೆ. ಅದಕ್ಕೆ ಮನೆಗೆ ಕೂಡ ಸ್ವಲ್ಪ ಖುಷಿಯ ವಾತಾವರಣ ಆಗಿದೆ. ಈ ಶೆಲ್ಫಲ್ಲಿ ನಾನು ಮೇಲ್ಗಡೆ ಅಡುಗೆ ಸಾಮಾನು ಇಟ್ಟಿದ್ದೀನಿ, ಕೆಳಗಡೆ ಮಕ್ಕಳ ಬಟ್ಟೆ. ನಾ ಹೇಳ್ತಾ ಇದ್ದೀನಿ ಮಾಡಿದ್ದು ಇಲ್ಲಿಗೆ ಬಂದಿದೆ. ಇದು ಸಿಂಟ್ಯಾಕ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಚಿಕ್ಕವಳು. हेलो, हाय। दुनिया में रहना है तो काम कर प्यारे. काम कर रहे उसले नका हाथ जोड़ सबको सलाम.
और ना ये दुनिया खाने नहीं देगी, पीने नहीं देगी, जीने नहीं देगी. इन्हें हला रहा, इन्हें हलाए का काम है. इन्हें अपना वीडियो का लगा जा. अभी हला रहा. ये बॉम्ब में ब्लर जा ये गिरा दो दे दे दो को बैग दे. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಇನ್ನೂ ವ್ಲಾಗ್ಸ್ ಎಲ್ಲ ಡೈಲಿ ಹಾಕಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ ನನಗೆ. ಓಕೆ, ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ.